GMM ನ್ಯೂಸ್ ಕನ್ನಡ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಜನತಾ ದರ್ಶನವನ್ನು ಮೊದಲನೇ ಬಾರಿಗೆ ನಮ್ಮ ತಾಲೂಕಲ್ಲಿ ತುಂಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಹೆಚ್ಚಿನ ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ಯಶಸ್ವಿ ಆಗಿದೆ. ಇದು ನನ್ನ ಪ್ರಕಾರ ಇದು ಇನ್ನೂ ಪ್ರಾರಂಭ. ಯಾಕೆಂದರೆ ಆ ಅರ್ಜಿಗಳಿಗೆ ನಿಜವಾದ ಪರಿಹಾರ ಸಿಕ್ಕಲ್ಲಿ ಮಾತ್ರ ಇದಕ್ಕೆ ಸರ್ಕಾರದ ಒಂದು ಆಶಯದಂತೆ ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ. ಹಾಗಾಗಿ ಅದಕ್ಕೆ ಈಗ ನಮ್ಮ ಸಿಬ್ಬಂದಿಗಳಿಗೆಲ್ಲ ಹೆಚ್ಚಾಗಿ 80% ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದೆ. ಅದರಲ್ಲೂ ಕೂಡ ಒಂದು ಸರ್ಕಾರಿ ಒತ್ತುವರಿ, ರಸ್ತೆ ಒತ್ತುವರಿ ಬಗ್ಗೆ ಇದೆ. ಅವುಗಳನ್ನೆಲ್ಲ ಕೂಡಲೇ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ. ADLRಗೂ ಮಾತಾಡ್ತೀನಿ. ತಾಲೂಕು ಸರ್ವೇರು ಕೇವಲ ಒಪ್ಪಿದ್ದಾರೆ, ಇನ್ನೊಂದು ಇಬ್ಬರು ಕೊಟ್ಟರೆ ಒಂದು 15 ದಿವಸದಲ್ಲಿ ಇವುಗಳನ್ನೆಲ್ಲ ಅಳತೆ ಮಾಡಿ ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇಚ್ಛೆ ಇದೆ. ಮತ್ತು ಇನ್ನು ಉಳಿದಂತೆ ಗ್ರ್ಯಾಂಟ್ಗೆ ಸಂಬಂಧಪಟ್ಟಂತೆ ತುಂಬ ಅರ್ಜಿಗಳು ಬಂದಿದೆ ನಮ್ಮ ಕಂದಾಯ ಇಲಾಖೆಗೆ. ಅವುಗಳು ಕೂಡ ನೈಜತೆನ ಪರಿಶೀಲಿಸಿ ಮಾಡಬೇಕಾಗುತ್ತೆ. ಸೊ ಏಕಾಏಕಿ ಸಹಾಯ ಮಾಡೋದ್ರ ಜೊತೆಗೆ ಸರ್ಕಾರಿ ಸ್ವತ್ತುಗಳನ್ನ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರುಗಳಿಗೆ ಸರ್ಕಾರಿ ಜಮೀನು ಪಾಲಾಗಬಾರ್ದು ಅನ್ನೋದು ನಮ್ಮ ಎಚ್ಚರಿಕೆಯಿಂದ ಅದನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಅವುಗಳನ್ನು ಕೂಡ ತುಂಬ ಎಚ್ಚರಿಕೆಯಿಂದ ಅವುಗಳನ್ನ ವಿಲೇವಾರಿ ಮಾಡ್ತೀವಿ. ಇನ್ನು ಉಳಿದಂತೆ ಪಂಚಾಯತ್ ರಾಜ್ ಇಲಾಖೆ, ನಗರಸಭೆಗೆ, ಪೊಲೀಸು ಮತ್ತು ಇತರ ಇಲಾಖೆಗಳಿಗೂ ಅರ್ಜಿಗಳು ಹೋಗಿದೆ. ಅವುಗಳನ್ನು ಕೂಡ ಇಮಿಡಿಯೇಟ್ ನಾವು ಅವುಗಳನ್ನ ವಿಲೇವಾರಿ ಮಾಡಲಿಕ್ಕೆ ಆಲ್ರೆಡಿ IPGRS ಮತ್ತು ನಮ್ಮ ಆನ್ಲೈನಲ್ಲಿ ಅವುಗಳನ್ನ ಅಪ್ಲೋಡ್ ಮಾಡಾಗಿದೆ. ಅರ್ಜಿದಾರರು, ಪಬ್ಲಿಕ್ ಎಲ್ಲರೂ ಆ ಅರ್ಜಿಗಳನ್ನ ವೀಕ್ಷಣೆ ಮಾಡ್ಬೋದು. ಅವುಗಳಿಗೆ ನಾವು ಉತ್ತರನೂ ಕೂಡ ಅದರಲ್ಲೇ ಕ್ರಮ ಕೈಗೊಂಡು ಅದನ್ನು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಅವುಗಳನ್ನ ಕೆಲವೊಂದು ಅರ್ಜಿಗಳು 15 ದಿವಸ ಸಮಯಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಅರ್ಜಿಗಳಿಗೆ ಪಬ್ಲಿಕ್ ಪರ್ಪಸ್ ಇರುವಂಥ ಅರ್ಜಿಗಳಿಗೆ 1 ತಿಂಗಳು ಕಾಲಾವಕಾಶ ಇರುತ್ತೆ. ಎಲ್ಲವುಗಳನ್ನು ಕೂಡ ಇನ್ ಟೈಮಲ್ಲಿ ವಿಲೇವಾರಿ ಮಾಡ್ತೀವಿ. ಇಷ್ಟು ಚೆನ್ನಾಗಿ ಬಂದಂಥ ಕಾರ್ಯಕ್ರಮದ ಅರ್ಥಪೂರ್ಣತೆ ಆಗಬೇಕು ಅಂತ ನಾವು ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ಆಗೋ ಸಮಯದಲ್ಲಿ ಈ ಅರ್ಜಿ ಕೊಟ್ಟಿದ್ದಂತಹ ಒಂದು ಅರ್ಜಿಗೆ ಸಮಸ್ಯೆಗೆ ಪರಿಹಾರ ಸಿಕ್ತಪ್ಪ ಅನ್ನೋ ಒಂದು ಮನೋಭಾವ ಬರಬೇಕು. ಅದರ್ವೈಸು ಇಷ್ಟು ಮಾಡಿದ ಒಂದು ವ್ಯರ್ಥ ಆಗುತ್ತೆ. ಆ ಒಂದು ಇಚ್ಛಾ ಮನೋಭಾವದಿಂದ ನಾನು ಎಲ್ಲ ಅಧಿಕಾರಿಗಳನ್ನ ಸಹಕಾರದಿಂದ ಕೆಲಸ ಮಾಡಿಸ್ತೀನಿ. ಸರ್, ಒಟ್ಟಾರೆ ಎಷ್ಟು ಅರ್ಜಿಗಳು? ಒಟ್ಟಾರೆಯಾಗಿ ಕಂದಾಯ ಇಲಾಖೆಗೆ 233 ಅರ್ಜಿಗಳು ಬಂದಿದೆ. ಬೇರೆ ಬೇರೆ ಇಲಾಖೆಗಳಿಗೆ ಒಂದು ಸುಮಾರು 70. ನಮ್ಮ ಇಲಾಖೆದು ಚೆನ್ನಾಗಿ ಗೊತ್ತಿದೆ, ಇನ್ನು ಬೇರೆ ಇಲಾಖೆ ಸುಮಾರು 70 ಮೇಲೆ ಇದೆ. ಸೊ ಎಲ್ಲ 300 ಅರ್ಜಿಗಳು ಬಂದಿದೆ. ಸೊ ಅತಿ ಹೆಚ್ಚು ಬೇರೆ ಇಲಾಖೆಗಳ, ಬೇರೆ ತಾಲೂಕುಗಳು ನಮ್ಮ ತಾಲೂಕಿಗೆ ಹೆಚ್ಚು ಅರ್ಜಿಗಳು ಬಂದಿದೆ. ಅದಕ್ಕೆ ನಾನು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆ, ಶಾಸಕರು ಭಾಗವಹಿಸಿದರು. ಹಾಗಾಗಿ ಹೆಚ್ಚು ಪ್ರಚಾರ ಆಗಿತ್ತು. ಹಾಗಾಗಿ ತುಂಬ ಜನ ಬಂದು ಅವರ ಸಮಸ್ಯೆಗಳನ್ನ ತೋರಿಸ್ಕೊಂಡಿದ್ದಾರೆ. ಸೊ ಅವುಗಳಿಗೆ ಶೀಘ್ರ ಪರಿಹಾರ ಮಾಡುವಂಥ ಕ್ರಮ ಕೈಗೊಳ್ತೀವಿ. ಅಲ್ಲಿಗೊಂದು ಜನತಾ ದರ್ಶನದಲ್ಲಿ ಇಷ್ಟು ಒಂದು ಅಹವಾಲುಗಳು ಅಂದರೆ ಸಮಸ್ಯೆಗಳು ಎದ್ದು ಬಂದವು ಅಂದರೆ ಅಲ್ಲಿಗೆ ಆಡಳಿತ ವರ್ಗದಲ್ಲಿ ಎಲ್ಲೋ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಇಲ್ಲ. ಈ ಅರ್ಜಿಗಳು ಏನು ಬಂದಿವೆ ಅವೆಲ್ಲವೂ ಕೂಡ ಆ ಕಚೇರಿಗಳಿಗೆ ಆಲ್ರೆಡಿ ಕೊಟ್ಟಿರ್ತಾರೆ. ಅಲ್ಲಿ ಅದರದ್ದೇ ಆದ ಕಾರಣಗಳಿಂದ ತಡ ಆಗಿರುತ್ತೆ. ಹೆಚ್ಚಿನಾಗಿ ಇದಾಗಿ ನಮ್ಮಲ್ಲಿ ಸರ್ವೇದು ಒತ್ತುವರಿಗಿದೆ. ಅದಕ್ಕೆ ತಾಲೂಕಿಗೆ 290 ಒಬ್ಬನೇ ತಾಲೂಕು ಸರ್ವೆ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ 2 ತಿಂಗಳು ಹನುಮಂತಪುರ ಹೈಟೆಕ್ ಮಾರ್ಕೆಟಿಗೆ ವರ್ಗಾಯಿಸಿದೆ. ಹನುಮಂತಪುರದಲ್ಲಿ ಅವರು ಸುದ್ದಿ ತೋರಿಸ್ಕೊಂಡಿದ್ದ ನಮಗೆ ಅವ್ರದ್ದು ಪ್ರತಿದಿನ ಕಾರ್ಯ ತಡ ಆಯಿತು. ಹಾಗಾಗಿ ಆ ಅರ್ಜಿಗಳು ಚೆನ್ನಾಗಿದೆ. ಮತ್ತು LND ಸಂಬಂಧಪಟ್ಟಂತೆ, ಗ್ರ್ಯಾಂಟ್ಸ್ ಸಂಬಂಧಪಟ್ಟಂತೆ ಅರ್ಜಿಗಳಿವೆ ಮ್ಯಾಕ್ಸಿಮಮ್. ಅವುಗಳದ್ದು ಕೆಲವೊಂದು ಬೋಗಸ್ಸು ಇರೋದರಿಂದ ತುಂಬ ಎಚ್ಚರಿಕೆಯಾಗಿ ಮಾಡಬೇಕಾಗುತ್ತೆ. ಸೊ ಜಿನಿಯನ್ ಇರೋರನ್ನ ಬೇರ್ಪಡೆ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ಫಾರೆಸ್ಟ್ ಗ್ರ್ಯಾಂಟ್ಸ್ ಆಗೋಗಿದೆ, ಜಿನಿಯನ್ನಾಗೆ ಆಗೋಗ್ಬಿಟ್ಟಿದೆ. ಸೊ ಅವುಗಳನ್ನೂ ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಮತ್ತು ಈಗಾಗಲೇ ಗ್ರ್ಯಾಂಟ್ ಆಗಿ, ಖಾತೆ ಆಗಿ ಮಾರಾಟ ಮಾಡಿರೋರು ಮತ್ತೆ ಅದೇ ಅರ್ಜಿನ ಕೊಡಲಿಕ್ಕೆ. ಸೊ ಗ್ರ್ಯಾಂಟಿಗೆ ಸಂಬಂಧಪಟ್ಟಂತೆ ನೈಜವಾದ ಯಾವುದು ಅನ್ನೋದನ್ನ ಇದನ್ನು ಪ್ರತ್ಯೇಕೀಕರಿಸಿ ಕರೆಕ್ಟಾಗಿರೋರಿಗೆ ಸಹಾಯ ಮಾಡಬೇಕು. ಸೊ ಆ ರೀತಿ ಇರೋವಂಥ ವಿಚಾರ ಇದೆ. ಮತ್ತು ಏನಾಗುತ್ತೆ, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ನಮ್ಮ ಕಚೇರಿ ಕೊಟ್ಟರವನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಏನೋ ಒಂದು ಅವರ ಸಮ್ಮುಖದಲ್ಲಿ ಕೊಟ್ಟರೆ ಇನ್ನೂ ಬೇಗ ಪರಿಹಾರ ಬರುತ್ತೆ. ಅದು ಸರ್ಕಾರದ ಆಶಯನೂ ಹಾಗೆ ಇದೆ. ಸೊ ಇನ್ನೂ ತ್ವರಿತ ಬರ್ತೀವಿ. ನಮ್ಮ ತಾಲೂಕು ಎಲ್ಲ ಇಲಾಖೆಗಳ ಸಿಬ್ಬಂದಿಗಳಿಗೆ, RISಗೆ ಅಥವಾ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಸ್ವಲ್ಪ ಒಂದು ಜಿಲ್ಲಾಧಿಕಾರಿಗಳೇ ಬಂದಿದ್ದಾರೆ ಅಂತಂದಾಗ ಹೆಚ್ಚು ಜವಾಬ್ದಾರಿಯುತ, ಇನ್ನೂ ಹೆಚ್ಚು ಕಾರ್ಯಪ್ರವೃತ್ತಿ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದಲೇ ನಾವು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ನಮ್ಮವ್ರಿಗೂ ಹೆಚ್ಚು ಜವಾಬ್ದಾರಿ ಇರುತ್ತೆ. ಸೊ ಈಗ ನೀವು ಬರೋದಕ್ಕೂ ಮುಂಚೆ ಅದೇ ನಮ್ಮ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಸೊ ಜವಾಬ್ದಾರಿ ಹೆಚ್ಚಾಗಿದೆ. ಈ ಕಾರ್ಯಕ್ರಮ ಯಶಸ್ವಿ ಅಂತ ಅಂದ್ಕೊಬಾರ್ದು, ಇದು ಜವಾಬ್ದಾರಿ ಇದೆ, ಬೇಗ ಮಾಡಿ. ಸೊ
ಸೊ ಆ ರೀತಿ ಮಾಡಲಿಕ್ಕೆ ನಾವು ತಯಾರಿ ಅಲ್ಲಿಗೆ ತಾಲೂಕು ಸರ್ವೇಯರ್ ಆಗಿ ಇನ್ನೂ ಹೆಚ್ಚಿನ ಒಂದು ಇವ್ರನ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಈಗ ನಾನು ಮನವಿ ಮಾಡ್ತೀನಿ ಇಡೀ ಎಲ್ಲ ಒಬ್ಬಳಿಗೆ ಒಬ್ಬೊಬ್ಬರು ಕೊಟ್ಟರೆ ನಮಗೆ ಸರ್ಕಾರಿ ಸ್ವತ್ತು ರಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕ ಸ್ವತ್ತುಗಳು ಒತ್ತುವರಿ ಅವುಗಳೆಲ್ಲ ತೆರವುಗೊಳಿಸೋದಕ್ಕೆ ಅನುಕೂಲ ಆಗುತ್ತದೆ. ಸೊ ಅದನ್ನು ಕೂಡ ಮನವಿ ಮಾಡ್ತೀನಿ. ಈಗ ಕಳೆದ ಬಾರಿ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿ ಭೇಟಿ ನೀಡಿದಾಗೆ ನಾವು ಕೂಡ ಪ್ರಸ್ತಾವ ಮಾಡಿದ್ವಿ, ಒಬ್ಬರು ಸಾಕಾಗೋದಿಲ್ಲ, ಇನ್ನೂ ಇಬ್ಬರನ್ನು ಕೊಡಿ ಅಂತ. ಏನಾಗಿದೆ, ನಮ್ಮ ಇಡೀ ತಾಲೂಕಿಗೆ 22 ಸರ್ವೇರ್ಸ್, ಅದರಲ್ಲಿ ಕೇವಲ 8ರಿಂದ 9 ಜನ ಬಂದಿದ್ದಾರೆ. ಇನ್ನೂ ನೇಮಕಾತಿಯಾಗಿ ತರಬೇತಿಯಲ್ಲಿದ್ದಾರೆ. ಅವರುಗಳು ಕೂಡ ಬಂದು ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಒಂದು 2 ತಿಂಗಳಲ್ಲಿ ಆ